ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಮ್ಮ ಸವನಾಳ್ನಿಂದ. ಅಲ್ಲಿ ಹಿಂದ್ಗಡೆ ಒಂದು ಅಂಗಡಿ ಕಾಣಿಸ್ತಾ ಇರ್ಬೋದು, ಅಲ್ಲಿಗೆ ಐಟಮ್ ಹಾಕ್ಲಿಕ್ಕಿತ್ತು. ಇವತ್ತು ನಮ್ಮ ಅರ್ಜುನನ ಜೊತೆ ನಾವು ಲೈನಿಗೆ ಬಂದಿರೋದು. ಸೊ ಹಾಗಾಗಿ ಅಲ್ಲಿ ಐಟಮ್ ಎಲ್ಲ ಇಳಿಸಿ ಆಯಿತು. ರಾಘವನ್ನ ನಮ್ಮ ಜೊತೆ ಬಂದಿದ್ದಾರೆ. ಅವರೀಗ ಬಿಲ್ ತಗೊಂಡು ಬರ್ತಾರೆ. ಬಿಲ್ ತಗೊಂಡಾದ್ಮೇಲೆ ಸೀದಾ ಇವತ್ತು ಹೀಗೆ ಹೋಗಿ ಶಿರ್ಲಾಲ್ ಹೋಗಿ ಅಲ್ಲಿಂದ ಸೀದಾ ಕೆದ್ದು ಆಗಿ ಮೂಡುಬಿದ್ರೆ ಕಡೆ ಎಲ್ಲ ಹೋಗ್ಲಿಕ್ಕೆ ಉಂಟು. ಮತ್ತು ಅಲ್ಲಿ ಎಲ್ಲಿ ಸಹ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಲೋಡ್ ಆಗಿತ್ತು ನೋಡಿ. ಆಲ್ರೆಡಿ ಲೋಡ್ ಆಗಿ ಅಲ್ಲಿಂದ ಸೀದಾ ಹೊರಟದ್ದೇ. ಕಂಪನಿಯಿಂದ ಹೊರಟವರು 1,000 ಡೀಸೆಲ್ ಎಲ್ಲ ಹಾಕಿಸಿ ಮತ್ತು ಅಲ್ಲಿಂದ ಸೀದಾ ಬಂದ್ವಿ. ಲೇಟ್ ಆಗಿತ್ತು, ಅದಕ್ಕೋಸ್ಕರ ಯಾರು ಬಂದರು ನೋಡಿ. ರಾಗಣ್ಣ, ಒಂದು ನಮಸ್ಕಾರ ಹೇಳಿ. ಹಾಂ, ಎಲ್ಲಿದ್ರಿ ಇಷ್ಟೊತ್ತು? ಬಿಲ್ ತಗೊಂಡು ಬರ್ಲಿಕ್ಕೆ ಹೋದದ್ದ? ಹಾಂ, ಪುತ್ಲಿ ಹತ್ರ. ಪುತ್ಲಿ ಅಂತ ಯಾಕೆ ಹೇಳಿ? ಅದು ಇಲ್ಲೊಂದು ನಾಯಿ ಉಂಟು ಇವರ ಮನೆಯಲ್ಲಿ, ಅದರ ಹೆಸರು ಪುತ್ಲಿ ಅಂತ. ಅದಕ್ಕೋಸ್ಕರ ರಾಗಣ್ಣ ಪುತ್ಲಿ ಅಂತ ಮಾಡ್ತಾ ಇರ್ತಾರೆ. ಬನ್ನಿ, ಇದೆಷ್ಟು ಬಿಲ್? ಎಷ್ಟು? 2,840. ಬನ್ನಿ, ಇಲ್ಲಿಂದ ಸೀದಾ ಶಿರ್ಲಾಲ್ ಕಡೆಗೆ ನಮ್ಮ ಪಯಣ ಶುರು ಮಾಡುವುದು. ಸವನಾಳಿಂದ ಬಿಟ್ಟವರು ಕರೆಕ್ಟಾಗಿ 12:30 ಗಂಟೆಗೆ ಶಿರ್ಲಾಲ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿಂದ ನಾವು ರೈಟ್ ತಗೊಂಡು ಹೋಗಬೇಕು. ಮತ್ತೆ ಹೋಗ್ಲಿಕ್ಕಿರೋದು ಆ ಕಡೆವೇ, ಆದರೆ ಇಲ್ಲಿ ಒಂದು 2-3 ಅಂಗಡಿ ಇರೋದ್ರಿಂದ ಇಲ್ಲಿ ಖಾಲಿ ಮಾಡಿ ಬರುವ ಅಂತ. ರಾಘಣ್ಣನ ಫೇವ್ರೇಟ್ ಹೋಟೆಲ್ ಅಲ್ಲ? ಹಾಂ, ಯಾಕೆ ರಾಘಣ್ಣ ಒಳ್ಳೇದಿರ್ತದ? ರಾಘಣ್ಣ ಈ ಲೈನಿಗೆ ಬಂದರೆ ಊಟ ಮಾಡೋದೇ ಅಲ್ಲಿ. ಬನ್ನಿ, ನಾವು ಇಲ್ಲಿಂದ ಅಲ್ಲಿ 1, 2, 3 ಅಂಗಡಿ ಉಂಟು. 3 ಅಂಗಡಿಗೆ ಇಳಿಸಿ ಮತ್ತು ಇದೇ ದಾರಿಯಲ್ಲಿ ಬರುವ. ಅಲ್ಲಿ ರಾಘಣ್ಣ ಊಟ ಮಾಡ್ತಾರೆ, ನಾನು ಊಟ ಮಾಡುವ ಹಾಗೆ ಇಲ್ಲ. ಬನ್ನಿ, ಅಲ್ಲಿ ಫಸ್ಟಿಗೆ ಹೋಗಿ ಖಾಲಿ ಮಾಡುವ. ಶಿರ್ಲಾಲಲ್ಲಿ ಬಂದು ನಮ್ಮ ಅರ್ಜುನನ್ನು ಸೈಡಿಗೆ ಹಾಕಿದ್ದೇನೆ. ಇಲ್ಲಿ ಒಂದು ಅಂಗಡಿ ಉಂಟು, 1 ಅಂಗಡಿ, ಇನ್ನೊಂದು ಹೋಟೆಲ್ 2, ಮತ್ತು ಅಲ್ಲಿ ಒಂದು ಅಂಗಡಿ, ಒಟ್ಟಿಗೆ 3 ಪಾಯಿಂಟ್ ಉಂಟು ಇಲ್ಲಿ. ಮತ್ತು ಇಲ್ಲಿಂದ ಸೀದಾ ಕೆದ್ದು ಅಲ್ಲಿ ಒಂದು ಅಂಗಡಿ ಉಂಟು. ಅಲ್ಲಿಂದ ಮತ್ತೆ ಲೆಫ್ಟ್ ತಗೊಂಡು ಸೀದಾ ಗುರುವಾಯಣಕೆರೆ ಸೈಡ್ ಹೋಗಬೇಕು. ಇಲ್ಲಿಗೆ 1 ಕಟ್ಟು ತಗೊಂಡು ಹೋದರು, ಇನ್ನೊಂದು ಕಟ್ಟು ಆನಿಬೆಲ್ಲ, ಇದನ್ನು ಕೊಡಬೇಕು. ಮತ್ತು ಜಿಮ್ ಮಾಡಿ. ವಾಹ್ ಮೆಲ್ಲ. ಅದು ನಾನು ಸುಪ್ರಿಯಾದ ಕಟ್ಟು ಎಳ್ದಿರ್ತೇನೆ, ಅಲ್ಲಿ ಕೊಡಿ, ನಾನು ಅಲ್ಲಿ ಬಿಲ್ ತಗೊಂಡು ಬರ್ತೇನೆ, ಆಯಿತಾ? ಇದು ಹೋಟೆಲಿಗೆ ಇದೊಂದು ಕಟ್ಟು ಮತ್ತು ಇದೊಂದು ಬಾಕ್ಸ್. ಈ ಅಂಗಡಿದ್ದು ಬಿಲ್ ತಗೊಂಡಾಯಿತು. ಅಲ್ಲಿಗೆ ರಾಘಣ್ಣ ಹೋಗಿದ್ರೆ ಅವರು ಬಿಲ್ ತಗೊಂಡು ಬರ್ತಾರೆ. ಅಷ್ಟರಲ್ಲಿ ನಾವು ಹೋಗಿ ಒಂದು ಚಿಕ್ಕ ಕಟ್ಟಿತ್ತು ಮಾರ, ಎಲ್ಲಿ ಉಂಟಂತ ಗೊತ್ತಿಲ್ಲ. ಇದೊಂದು ಕಟ್ಟು ಮತ್ತು ಇದೊಂದು ಕಟ್ಟು, 2 ಕಟ್ಟನ್ನು ಅಲ್ಲಿ ಒಂದು ಎದುರುಗಡೆ ಅಂಗಡಿ ಉಂಟು, ಅಲ್ಲಿ ಕೊಟ್ಟು ಬರುವ. ಯಾಕಂತ ಹೇಳಿದರೆ ಇಲ್ಲದೆ ಲೇಟ್ ಆಗ್ತದೆ, ನನಗೆ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ಅರ್ಜೆಂಟ್ ಮಾಡ್ತಾ ಇರೋದು. ರಾಘಣ್ಣ ಬರುವ ಹೊತ್ತಲ್ಲಿ ನಾವು ಅಲ್ಲಿಗೆ ಐಟಮ್ ಕೊಟ್ಟು ಬರುವ. ಶಿರ್ಲಾಲಲ್ಲಿ ಎಲ್ಲ ಅಂಗಡಿ ಖಾಲಿ ಮಾಡಿಕೊಂಡು ಈಗ ಶಿರ್ಲಾಲ್ ಪೇಟೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಸೈಡಿಗೆ ಹಾಕಬೇಕು. ಯಾಕಂತ ಹೇಳಿದರೆ ರಾಘಣ್ಣನಿಗೆ ಊಟ ಬೇಕಂತೆ. ಈ ಕಡೆ ನೋಡಿ ಎಂತ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಹೋಟೆಲ್ ಉಂಟು, ಅಲ್ಲಿ ಅವರು ಊಟ ಮಾಡಲಿ. ಅಷ್ಟೊತ್ತು ನಾವು ಕೂತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ಳುವ. ಇದೆ ಹೋಟೆಲ್ ಶ್ರೀ ಸತ್ಯದೇವತೆ ಅಂತ. ಎಂತ ಇರ್ತದೆ ರಾಘಣ್ಣ ಅಲ್ಲಿ ತಿಂಡಿ? ಇದು ಸಾಂಬಾರಲ್ಲ? ಹಾಂ ಕಚ್ಚಂಬಾರು. ಹೋಗಿ ಊಟ ಮಾಡಿ ಬನ್ನಿ, ಹೋಗಿ. ಶಿರ್ಲಾಲಿಂದ ಬಿಟ್ಟವರು ಕೆದ್ದುವಿಂದ ಲೆಫ್ಟ್ ತಗೊಂಡು ಅಲ್ಲಿಂದ ಸೀದಾ ಗುರುವಾಯಣಕೆರೆ ಕ್ರಾಸಿಗೆ ಬಂದ್ವಿ. ಅಲ್ಲಿಂದ ಮತ್ತೆ ರೈಟ್ ತಗೊಂಡು ಪದಂಗಡಿ ಪಾಸ್ ಮಾಡಿಕೊಂಡು ನಂದಿಬೆಟ್ಟ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿ ಬಾಯಮ್ಮನಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು. ಬಾಯಮ್ಮ, ಎಲ್ಲಿದ್ದೀಯಮ್ಮ? ನೀವೆಂತ ಅಲ್ಲಿಗೆ ಹೋಗುವ ಖುಷಿ ಆಗೋದು ನಿಮಗೆ? ಅವರಿಗೆ ಬಾಯಮ್ಮನ ಅಂಗಡಿ ಬರುವಾಗ ಖುಷಿ ಆಗ್ತದೆ ರಾಘಣ್ಣನಿಗೆ, ಯಾಕೆಂತ ಗೊತ್ತಿಲ್ಲ. ಅವರು ಚಂದ ಮಾತಾಡ್ತಾರೆ ನಿಮ್ಮ ಹತ್ರ. ಹಾಂ, ನೋಡಿ ಅವರ ಮುಖದಲ್ಲಿ ನಗು ನೋಡಿ, ಐಸ್ ನೋಡಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಅವರ ಅಂಗಡಿ ಇರೋದು. ನಿಮಗೆ ಹೇಳಿದಾಗೆ ವೇಣೂರು ರೋಡಲ್ಲಿ ಹೋಗ್ತಾ ಇದ್ದೇನೆ. ವೇಣೂರು ರೋಡಲ್ಲಿ ಡಿವೈಡರ್ ಅಂತ ಸಿಗೋದು ನಂದಿಬೆಟ್ಟದಲ್ಲಿ ಮಾತ್ರ, ಮತ್ತೆಲ್ಲ ಡಿವೈಡರ್ ಎಲ್ಲಿ ಸಹ ಸಿಗೋದಿಲ್ಲ. ನಿಮಗೆ ನಂದಿಬೆಟ್ಟಕ್ಕೆ ಬರಬೇಕಿದ್ರೆ ವೇಣೂರು ರೋಡಲ್ಲಿ ಬರಬೇಕಾದ್ರೆ ಡಿವೈಡರ್ ಸಿಕ್ಕಿದರೆ ಸಾಕು, ನಿಮಗೆ ಗೊತ್ತಾಗ್ತದೆ ಇದು ನಂದಿಬೆಟ್ಟ ಅಂತ. ಬನ್ನಿ, ಸೀದಾ ಬಾಯಮ್ಮನ ಅಂಗಡಿಗೆ ಹೋಗಿ ಅಲ್ಲಿ ಒಂದು ಎರಡು ರೊಟ್ಟಿಯ
2 ರೊಟ್ಟಿ ಮತ್ತು ಒಂದು ಕಟ್ಟು ಉಂಟು. ಅದನ್ನು ಹಾಕಿ ಇಲ್ಲಿಂದ ಸೀದಾ ಗೋಳಿ ಅಂಗಡಿ ಕಡೆ ನಮ್ಮ ಹೋಗುವ. ಬಾಯಮ್ಮ ಇಲ್ಲ, ಬಾಯಪ್ಪ ಇದ್ದಾರೆ. ಬಾಯಪ್ಪ ಅಲ್ಲ, ಅವ್ರಿಗೆ ಎಂತ ಹೇಳೋದು ರಾಗಣ್ಣ, ಬಾಯಮ್ಮ ಅಂತ ಇವರಿಗೆ ಹೇಳೋದು. ಪೊರ್ಬುಲ್, ಹಾಂ ಪೊರ್ಬುಲ್ ಇದ್ದಾರೆ, ಅಲ್ಲಿ ಕುತ್ಕೊಂಡಿದ್ದಾರೆ ಪೊರ್ಬುಲ್. ನೀವೆಂತ ನಿಮಗಿಂತ ಬೇಸರ ಆಯ್ತಾ ಎಂತ ರಾಗಣ್ಣ ಶೇ. ಈಗ ನೋಡಿ, ಒಂದು 2 ರೊಟ್ಟಿ ಮತ್ತು ಒಂದು ಚಿಕ್ಕ ಕಟ್ಟು. ಫೈನಲಿ ಇಲ್ಲಿಂದ ಬಿಲ್ಲೆಲ್ಲ ತಗೊಂಡು ಬಂದಾಯಿತು. ಈ ರಾಗಣ್ಣ ಒಂದು ಮಾಡೋ ಕೆಲಸ 10 ರೂಪಾಯಿ. ಅಲ್ಲಿ ಬಾಯಪ್ಪ ತುಂಬ ಹುಷಾರಿದ್ದಾರೆ, ಅವ್ರಿಗೆ ಗೊತ್ತಿತ್ತು 10 ರೂಪಾಯಿ ಹೋದದ್ದು. ಹೋಗ್ಬೋದು, ಎಂತ ಹೋಗೋದು, ನಮ್ಮನ್ನು ಹೋಗಿಸ್ತಾರೆ ಮತ್ತೆ ದಣಿ. ಬನ್ನಿ ಇಲ್ಲಿಂದ ಸೀದಾ ಎದುರುಗಡೆ ಒಂದು ನಿತ್ಯಾಧಾರ ಫಾರ್ಮ್ಸ್ ಅಂತ ಉಂಟು, ಅಲ್ಲಿಗೊಂದು ಐಟಮ್ ಹಾಕಿ ಮತ್ತು ಗೋಳಿ ಅಂಗಡಿಗೆ ಹೋಗಿ, ಗೋಳಿ ಅಂಗಡಿಯಿಂದ ಲೆಫ್ಟ್ ತೆಕ್ಕೊಂಡು ಸೀದಾ ನಯನಾಡಿಗೆ ಹೋಗಿ, ನಯನಾಡಿಂದ ಮತ್ತೆ ರಿಟರ್ನ್ ಬಂದು ವೇಣೂರಾಗಿ, ವೇಣೂರಿಂದ ಮತ್ತೆ ಪದಂಗಡಿ ಅಲ್ಲ ಪಡ್ಯಾರ ಬೆಟ್ಟ ಆಗಿ, ಪೆರಿಂಜೆ ಆಗಿ, ಹೊಸಂಗಡಿಯಾಗಿ ಮೂಡುಬಿದಿರೆಗೆ ಹೋಗಬೇಕು. ತುಂಬ ಲಾಂಗ್ ಉಂಟು ಲೈನ್. ಇಲ್ಲೇ ಇರೋದು ನಿತ್ಯಾಧಾರ ಫಾರ್ಮ್ಸ್ ಅಂತ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಉಂಟು. ಇದು ಹೊಸ ಅಂಗಡಿ. ಹೊಸ ಅಂಗಡಿ ಅಂತ ಹೇಳಿದರೆ ಅಪರೂಪಕ್ಕೆ ಒಮ್ಮೆ ಆರ್ಡ್ರ್ ಬರ್ತಾರೆ. ಆದರೂ ಕೂಡ ಇದು ಈ ಅಂಗಡಿ ಸ್ಟಾರ್ಟ್ ಆಗಿ ಒಂದು 2-3 ವಾರ ಏನಾಯಿತು ಅಷ್ಟೇ. ಇದೇ ನೋಡಿ ನಿತ್ಯಾಧಾರ ಫಾರ್ಮ್ಸ್. ಜನರು ಬದುಕಲಿಕ್ಕೋಸ್ಕರ ಎಂತೆಂತ ಮಾಡ್ತಾರೆ ಅಂತ ನೋಡಿ. ಇವರು ಇದ್ದ ಅವಕಾಶವನ್ನು ಎಲ್ಲವನ್ನು ಬಳಸಿಕೊಂಡಿದ್ದಾರೆ. ಹೇಗೆ ಅಂತ ಹೇಳಿದರೆ, ಅವರದಲ್ಲಿ ಅಂಗಡಿ ನಿತ್ಯಾಧಾರ ಫಾರ್ಮ್ಸ್ ಅಂತ, ಮತ್ತು ಇಲ್ಲಿ ಸರ್ವಿಸ್ ಸ್ಟೇಷನ್ ಉಂಟು ಅವ್ರದ್ದು. ವಾಶ್ ಮಾಡ್ತಾರೆ, ಕಾರೆಲ್ಲ ವಾಶ್ ಮಾಡ್ತಾರೆ. ಮೊನ್ನೆ ಬರುವಾಗ ಟಿ ಇತ್ತು. ಮತ್ತು ಅಲ್ಲಿ ಗೊಬ್ಬರ ಎಲ್ಲ ಹಾಕಿದ್ದಾರೆ. ಮತ್ತು ಅವ್ರದ್ದು ನರ್ಸರಿ ಉಂಟು ಆ ಕಡೆ. ಮತ್ತು ಅವ್ರದ್ದು ಡ್ರೈವಿಂಗ್ ಸ್ಕೂಲ್ ಡ್ರೈವಿಂಗ್ ಕ್ಲಾಸ್ ಕೊಡ್ತಾರಾ ಅಂತ, ಅದು ಕೂಡ ಇರ್ಬೋದು ಮೋಸ್ಟ್ಲಿ. ಮೊನ್ನೆ ಹೇಳ್ತಾ ಇದ್ರು. ಇಲ್ಲಿ ನೋಡಿ, ನಿತ್ಯಾಧಾರ ಎಂಟರ್ಪ್ರೈಸಸ್ ಮತ್ತು ನರ್ಸರಿ ಮತ್ತು ಫಾರ್ಮ್ ಗೊಬ್ಬರ ಮತ್ತು ಕಾರ್ ವಾಶ್. ಅವರು ಇದ್ದ ಅವಕಾಶ ಇಷ್ಟು ಚಿಕ್ಕದಂತಲ್ಲ, ದೊಡ್ಡ ಪ್ಲೇಸಲ್ಲಿ ಎಲ್ಲ ಮಾಡಿಕೊಂಡಿದ್ದಾರೆ. ಎಂತೆಲ್ಲ ಬೇಕು ಅದು, ಅದರಲ್ಲಿ ಯಾವುದು ಹಾಳಾಗೋದು ಯಾವುದಿಲ್ಲ. ಈಗ ವಾಶ್ ನೋಡಿದರೆ ಯಾರಾದರೂ ಬಂದು ವಾಶ್ ಮಾಡಿಕೊಂಡು ಹೋಗ್ತಾರೆ. ಗೊಬ್ಬರ ಉಂಟು ಅಲ್ಲಿ, ಮತ್ತು ಅಂಗಡಿ ಉಂಟು, ಆದರೆ ಮತ್ತು ಡ್ರೈವಿಂಗ್ ಸ್ಕೂಲ್ ಉಂಟು, ಮತ್ತು ಹಾರ್ಡ್ವೇರ್ ಕೂಡ ಉಂಟಾ ಅಂತ ಅಲ್ಲಿ ನೋಡಿ. ಪೈಪನ್ನೆಲ್ಲ ರಾಶಿ ಹಾಕಿದ್ದಾರೆ. ಎಂಥ ರಾಗಣ್ಣ? ಹಾಂ, ಅಡಿಕೆ ಉಂಟಾ? ಹಾಂ ನೋಡಿ, ಮನುಷ್ಯರು ತಲೆ ಓಡಿಸಿದರೆ ಎಂಥದ್ದು ಸಹ ಮಾಡ್ಬೋದು, ಮಾತ್ರ ಹಣ ಇರಬೇಕು. ಹಣ ಇಲ್ಲದಿದ್ದರೆ ಎಂಥದಿಲ್ಲ. ನಮ್ಮ ಹತ್ರ ಹಣ ಇಲ್ಲ, ಅದಕ್ಕೋಸ್ಕರ ದುಡಿತಾ ಇದ್ದೇವೆ. ಅವರ ಹತ್ರ ಹಣ ಉಂಟು, ಅವರೆಲ್ಲ ಮಾಡಿಟ್ಟಿದ್ದಾರೆ. ಬಿಲ್ ತಂದ್ರಾ? ಹಾಂ, ಇಲ್ಲಿ ಗೋಳಿ ಅಂಗಡಿ ಸಿಟಿ ರೀಚ್ ಆಗಿ ಆಯಿತು. ಈಗ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಮತ್ತು ಎದುರುಗಡೆ ಒಂದು ಹೋಟೆಲ್ ಉಂಟು, ಒಂದು 2-3 ಅಂಗಡಿ ಉಂಟು. ಬನ್ನಿ ಇಲ್ಲಿ ಫಸ್ಟಿಗೆ ಇಳಿಸುವ. ಇಲ್ಲಿ ಎಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತೇಳಿದರೆ ಇಕ್ಕಟ್ಟು ಮತ್ತು ಐಟಮ್ಸ್ ಜಾಸ್ತಿ ಉಂಟು. ಮತ್ತು ರಾಗಣ್ಣನಿಗೆ ಎತ್ತಿ ಕೊಡಲಿಕ್ಕೆ ಉಂಟು ನನಗೆ. ಅವರಿಗೆ 50ರದೆಲ್ಲ ತುಂಬಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನಾವು ಸಹ ಕೈ ಕೊಡಬೇಕಾಗ್ತದೆ. ಬನ್ನಿ, ಇದೇ ಹೋಟೆಲ್ ಗುರುವಾಕ್ಷಯ. ಇಲ್ಲಿಗೆ ಐಟಮ್ ಇಳಿಸಿ ಮುಂದೆ ಅಲ್ಲಿ ಒಂದು ಅಂಗಡಿ, ಅಲ್ಲಿ ಒಂದು ಹೋಟೆಲು, ಮತ್ತು ಒಳಗಿನ ರೋಡಲ್ಲಿ ಒಂದು ಅಂಗಡಿ ಉಂಟು. ಗೋಳಿ ಅಂಗಡಿಯಲ್ಲಿ 2ನೇ ಪಾಯಿಂಟ್ ಇದು, ಶ್ರೀದೇವಿ ಜನರಲ್ ಸ್ಟೋರ್ ಅಂತ. ಮತ್ತು ಇನ್ನೊಂದು ಪಾಯಿಂಟ್ ಎದುರುಗಡೆ ಹೋಟೆಲ್ ಕಡಲ್ ಅಂತ ಉಂಟು, ಅಲ್ಲಿಗೆ ಹಾಕಬೇಕು. ಮತ್ತು ಅಲ್ಲಿ ಬಸ್ ಹೋಗ್ತಾ ಉಂಟು, ನಿಮಗೆ ಕಾಣಿಸ್ತಾ ಇರ್ಬೋದು. ಆ ರೋಡಲ್ಲಿ ಸ್ಟ್ರೈಟ್ ಹೋದರೆ ವೇಣೂರಿಗೆ ಸೇರ್ತದೆ. ನಾವು ಅಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ಯಾಕಂತೇಳಿದರೆ ಅಲ್ಲಿ ಒಂದು ಅಂಗಡಿ ಉಂಟು ಮಾರೆ, ಒಂದು ಅಂಗಡಿಯಾಗಿ ರಿಟರ್ನ್ ಬರ್ಬೋದಿತ್ತು. ಮತ್ತು ಎಂತ ಆಗ್ತದೆ ಅಂತ ಹೇಳಿದರೆ, ಇಲ್ಲಿಂದ ಬಂದು ಈ ಕಡೆ ಹೋದರೆ ನಮಗೆ ಕಿಲೋಮೀಟ್ರ್ ತುಂಬ ಉಳಿತದೆ. ಬಟ್ ಒಂದೇ ಒಂದು ಈ ಲೈನಲ್ಲಿ ತಲೆ ಬಿಸಿ ಒಂದೇ ಒಂದು ಇರೋದು, ಎಲ್ಲಿ ಅಂತ ಹೇಳಿದರೆ ನಯನಾಡಿಗೆ ಹೋಗೋದು. ಒಂದು 6-7, ನಾನು ಅವತ್ತಿನ ವಿಡಿಯೋದಲ್ಲಿ ಹೇಳಿದ್ದೆ, 13 ಕಿಲೋಮೀಟ್ರ್ ಸುತ್ತಾಡಿಕೊಂಡು ವೇಣೂರಿಗೆ ಹೋಗಬೇಕು. ಇಲ್ಲಿಂದ ಕೇವಲ 4 ಕಿಲೋಮೀಟ್ರ್ ಇರೋದು ಸ್ಟ್ರೈಟ್ ಹೋದರೆ. ಬಟ್ ಆ ಕಡೆಯಿಂದ 13-14 ಕಿಲೋಮೀಟ್ರ್ ಸುತ್ತಾಡಿಕೊಂಡು ಹೋಗಬೇಕು. ಅದೇ ಮಂಡೆ ಬಿಸಿ ಆಗೋದು ಒಂದು ಅಂಗಡಿಗೆ. ಮತ್ತು ನಮ್ಮ ಓನರ್ಗೆ ಸಹ ಗೊತ್ತಾಗೋದಿಲ್ಲ. ಅವರು ಅಂದ್ಕೊಳ್ತಾರೆ ಅಲ್ಲಿ ಆಗಿರ್ಬೋದು ಇಲ್ಲಿ ಆಗಿರ್ಬೋದು ಅಂತ. ಬಟ್ ಅವ್ರ ಲೈನಿಗೆ ಬಂದಾಗ ಗೊತ್ತಾಗ್ತದೆ ಯಾವ ಥರ ಲೈನ್ ನಡೀತಾ ಉಂಟಂತ. ನನ್ನ ಹತ್ರ ಹೇಳೋದಾದರೆ ಆ ಅಂಗಡಿಯನ್ನು ಬಿಡೋದೇ ಒಳ್ಳೆಯದು. ಯಾಕಂತ ಹೇಳಿದರೆ ಅಲ್ಲಿ ಒಂದು ತುಂಬ ಆರ್ಡರ್ ಇದ್ದರೆ ಪರವಾಗಿಲ್ಲ. ಈಗ ಒಂದು ಅಂಗಡಿಗೋಸ್ಕರ ಅಲ್ಲಿಗೆ ಹೋಗ್ಬೇಕು ನಾವು. ಒಮ್ಮೊಮ್ಮೆ 4-5 ಅಂಗಡಿ ಇರ್ತದೆ, 4 ಅಲ್ಲ 1-2, 2 ಅಂಗಡಿ ಇರ್ತದೆ. ಬಟ್ ಒಂದು ಅಂಗಡಿ ಇರುವಾಗೆಲ್ಲ ಹೋದರೆ ಅಸಲಾಗ್ಲಿಕ್ಕೆ ಇಲ್ಲ ಅದು. ಮತ್ತು ಅವರ ಇಷ್ಟ, ಅವರ ಇಚ್ಛೆಗೆ ಬಿಟ್ಟದ್ದು, ಮತ್ತು ನನಗೆ ಗೊತ್ತಿಲ್ಲ. ಬನ್ನಿ, ಇಲ್ಲಿ ರಾಗಣ್ಣ ಈಗ ಬಂದರು ನೋಡಿ, ಅಮೌಂಟ್ ತಗೊಂಡು ಬಂದರು. ನಾವು ಸೀದಾ ಕಡಲಿಗೆ ಹೋಗಿ ಮೈದಾ ಇಳಿಸುವ. ಇದು ಮುಗಿಯದ ನೆನಪು, ವಿರಹಗಳೇ